ಸವಿತಾ ಅಂದ್ರೆ ಏನು, ಅವರ ರಿಯಲ್ ಬದುಕಿನ ಕತೆ ಏನು ಅಂತ ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ. ನಾವಿವತ್ತು ಅಮೃತ ವರ್ಷಿಣಿಯ ವರ್ಷನ ಅಮ್ಮನ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಸವಿತಾ ಕೃಷ್ಣಮೂರ್ತಿ ಅವರ ಮನೇಲಿದ್ದೀವಿ. ಇದೆ ಅವ್ರ ಮನೆ. ಸೊ ಮನೇಲಿ ಇದಾರಾ ಇಲ್ಲ ಅಂತ ಚೆಕ್ ಮಾಡೋಣ ಅಲ್ವಾ? ಹಾಗಾದ್ರೆ ಬನ್ನಿ. ಸವಿತಾ ಕೃಷ್ಣಮೂರ್ತಿ ಅವ್ರ ಮನೆ ಇದೆ. ಸೊ ಐ ಥಿಂಕ್ ವಾಯ್ಸ್ ಕೇಳಿಸ್ತಾ ಇದೆ, ಒಳಗಡೆಯಿಂದ ಏನೋ ಮಾತಾಡ್ತಾ ಇದಾರೆ, ಇರಬಹುದು ಅಂತ ಅನ್ಕೋತಾ ಇದ್ದೀನಿ. ಇದಾರಾ ಇಲ್ವಾ ಅಂತ ನೋಡ್ಬಿಡೋಣ. ಮಾಡ್ಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ಕೊಡ್ತೀನಿ. ನೀನು ನಿನ್ ಗಂಡನ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊ. ಅಯ್ಯ ಏನೋ ಅವ್ನು ಸರಿ ಇಲ್ವಾ? ಅಂತ ಅನ್ಕೋತಾ ನಿಮಿಷ ಇರ, ಓಪನ್ ಮಾಡ್ಲಿ ಡೋರ್. ಮಾತಾಡಕ್ಕೂ ಬಿಡಲ್ಲಪ್ಪ ಈ ಜನ. ಸುತ್ತಮುತ್ತಲಿರೋ ಜನ ಎಲ್ಲ ವರ್ಷ ಒಂದ್ ನಿಮಿಷ ಇರ, ಮತ್ತೆ ಮಾಡ್ತೀನಿ. ಓ ಮೈ ಗಾಡ್, ಸವಿತಾ ಅವರು ಇನ್ನೂ ಪಾಪ ಸೀನ್ ಇಂದ ಒಂದು ಕ್ಯಾರೆಕ್ಟರ್ ಇಂದ ಹೊರಗಡೆನೆ ಬಂದಿಲ್ಲ ಅಂತ ಅನ್ಸುತ್ತೆ. ನಮಸ್ಕಾರ. ನಮಸ್ತೆ ಧನುಶ್ರೀ ಅವ್ರಿಗೆ. ಸಾರಿ, ಅದು ನನ್ಗೆ ನಾಳೆ ಅಮೃತ ವರ್ಷಿ ಶೂಟ್ ಇದೆ. ಅದು ಸೀನ್ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾರೆ. ಪರವಾಗಿಲ್ಲ. ಸೊ ಎಲ್ಲರೂ ಕೂಡ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದ್ದಾರೆ, ನಿಮ್ಮ ಆಕ್ಟಿಂಗ್ ನೋಡಿದ್ದಾರೆ. ಬಟ್ ನಮ್ಮ ಜನಶ್ರೀಯಲ್ಲಿ ನಿಮ್ಮ ರಿಯಲ್ ಲೈಫ್ ಬಗ್ಗೆ ತೋರಿಸೋದಕ್ಕೆ ನೀವು ನಮ್ಮ ಸೀರಿಯಲ್ ಸ್ಟಾರ್ ಆಗಿದ್ದೀರಾ ಇವತ್ತು. ಹೇಗೆ ಅನಿಸ್ತಿದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅದು ಏನಂತಂದ್ರೆ ಸೀರಿಯಲ್ ಮೂವೀಸ್ ಅದು ಬೇರೆದು, ಓಕೆ, ಆನ್ ಸ್ಕ್ರೀನ್ ಬೇರೆದು, ಆಫ್ ಸ್ಕ್ರೀನ್ ಬೇರೆದಲ್ವಾ. ಸೊ ನೀವು ನಮ್ಮ ಮನೆಗೆ ಬಂದಿದ್ರ ಅಂದ್ರೆ ಇವತ್ತು ನೀವು ನಮ್ಮ ಮನೆಯ ಅತಿಥಿ ದೇವರುಗಳು. ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಓವರ್ ಆಲ್ ಈಗ ಅಮೃತ ವರ್ಷಿಣಿಯಲ್ಲಿ ನಿಮ್ಮ ಒಂದು ಆಕ್ಟಿಂಗ್ ಅನ್ನ ನೋಡಿದ್ವಿ, ನೆಗೆಟಿವ್ ರೋಲ್ ಅಲ್ಲಿ ನಿಮ್ಮೆಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ. ಬಟ್ ಸವಿತಾ ಕೃಷ್ಣಮೂರ್ತಿ ಅಂದ್ರೆ ರಿಯಲ್ ಆಗಿ ಏನು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ಪಾತ್ರದ ಕಂಪ್ಲೀಟ್ ಅಪೋಸಿಟ್ ನಾನು. ಬಿಕಾಸ್ ರಿಯಲ್ ಲೈಫ್ ಅಲ್ಲಿ ನನ್ನ ಹತ್ರ ಇಲ್ಲ ಆಕ್ಚುಲಿ. ಆದ್ರೆ ನಾವು ಇವಾಗ ಹೇಳ್ತೀವಿ ಅಂತಂದ್ರೆ ನಾವು ಹೇಳ್ಕೊತೀವಿ ಅನ್ನೋ ತರ ಆಗ್ಬಿಡತ್ತೆ ಅಲ್ವಾ. ಸೊ ಆತರ ಇಲ್ಲ. ಐ ಆಮ್ ವೆರಿ ಟೋಟಲಿ ಡಿಫ್ರೆಂಟ್. ಅಮೃತ ವರ್ಷಿಣಿ ಯಶೋಧ ಪಾತ್ರಕ್ಕೂ ನನ್ನ ನಿಜ ಜೀವನದ ಸವಿತಾ ಕೃಷ್ಣಮೂರ್ತಿಗೂ ತುಂಬಾ ಆಪೋಸಿಟ್ ನೇಚರ್. ಯಶೋಧ ರೋಲ್ ಅಲ್ಲಿ ತುಂಬಾ ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಂಡು ಎಲ್ಲರೂ ಬೈತಾ ಇರ್ತಾರೆ, ಏನಪ್ಪಾ ಇವರು ಹಿಂಗ ಆಕ್ಟಿಂಗ್ ಎಲ್ಲ ಮಾಡ್ತಾರೆ, ಅವ್ರ ಮಗಳಿಗೆ ಇಷ್ಟು ಕೆಟ್ಟ ಬುದ್ಧಿನ ಹೇಳ್ಕೊಡ್ತಾರೆ ಅಂತ. ಸೊ ನಿಜ ಜೀವನದಲ್ಲಿ ನಾನು ಹಾಗಲ್ಲ, ಅದ್ರ ಡೆಡ್ ಅಪೋಸಿಟ್. ಸೊ ಎಲ್ಲಾದ್ರೂ ಕಷ್ಟ ಅಂತ ಅನಿಸ್ತಾ ಒಂದು ಪಾತ್ರ ಮಾಡೋದಕ್ಕೆ? ಯಾಕಂದ್ರೆ ನಾವು ನಿಜ ಜೀವನದಲ್ಲಿ ಆ ರೀತಿ ಇರೋದಿಲ್ಲ, ಅದನ್ನ ಆಕ್ಟ್ ಮಾಡಿ ತೋರಿಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಆಕ್ಚುಲಿ ಈ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ಆಕ್ಚುಲಿ. ಯಾಕಂದ್ರೆ ಬಿಕಾಸ್ ಅದ್ರಲ್ಲಿ ನಾನು ಪ್ಲೇ ಮಾಡ್ತಾ ಇರೋದೆಲ್ಲ ನೆಗೆಟಿವ್. ಅಂಡ್ ಆಸ್ ಯು ಸೆಡ್ ಹೇಗೆ ಅಂತ ಹೇಳಿದಾಗ ನನಗೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ಆಕ್ಟಿಂಗ್ ಫೀಲ್ಡ್ ನಾನು ಎಂಟರ್ ಆಗ್ತೀನಿ ಅನ್ನೋದೇ ನನಗೆ ಇರ್ಲಿಲ್ಲ. ಸೊ ಏನ್ ಮಾಡ್ಬೇಕು, ಲೈಕ್ ಐ ವಾಸ್ ಕಂಪ್ಲೀಟ್ ಹೌಸ್ ವೈಫ್. ಸೊ 23 ವರ್ಷಗಳು ಕಳೀತು ನಮ್ಮ ಮದುವೆ ಆಗಿ. ಸೊ 16 ವರ್ಷ ಕಂಪ್ಲೀಟ್ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೆ. ಅದಾದ ನಂತರ ನಮ್ಮಲ್ಲಿ ಸಪ್ರೇಷನ್ ಎಲ್ಲ ಮಾಡಿದ ನಂತರ ನಮ್ಮ ಹೀಗೆ ಒಂದು ಅಡುಗೆ ಕಾರ್ಯಕ್ರಮ ನಡೀತಾ ಇತ್ತು ನಮ್ಮ ಮಲ್ಲೇಶ್ವರಂ ಇದರಲ್ಲಿ. ಸೊ ರುಚಿ ಅಭಿರುಚಿ ಅಂತ ಒಂದು ಅಡುಗೆ ಕಾರ್ಯಕ್ರಮ. ಸೊ ಅದರಲ್ಲಿ ನಡೀತಾ ಇರಬೇಕಾದ್ರೆ ನನಗೆ ಈ ಅಡುಗೆ ಕಾರ್ಯಕ್ರಮ ಭಾಗವಹಿಸೋದಾಗ್ಲಿ ಅಥವಾ ಅಡುಗೆಗಳು ಮಾಡೋದಾಗ್ಲಿ ವಿಭಿನ್ನ ರೀತಿಯಲ್ಲಿ ಕಂಪ್ಲೀಟ್ ಎಕ್ಸ್ಪೆರಿಮೆಂಟಲ್ ಡಿಶಸ್ ಮಾಡೋದು, ಗಾರ್ನಿಶಿಂಗ್ ಮಾಡೋದು ತುಂಬಾ ಇಷ್ಟ ನನಗೆ. ಸೊ ನಾನು ಟ್ರೈ ಮಾಡೋಣ ಅಂತ ಸುಮ್ಮನೆ ಹೋದೆ. ಮನೆ ಹತ್ರ ತುಂಬಾ ನಿಯರ್ ಬೈ. ಸರಿ ಹೋದೆ, ಆಡಿಷನ್ ಫೇಸ್ ಮಾಡಿದೆ. ಆಡಿಷನ್ ಫೇಸ್ ಮಾಡಿದ ನಂತರ ಅವ್ರೇನ್ ಮಾಡಿದ್ರು, ಒಬ್ಬರು ಅಲ್ಲಿ ಕ್ಯಾಮ್ರಾಮ್ಯಾನ್ ಇದ್ರು, ನೋನ್ ಜೀವ, ಹಿಸ್ ನೇಮ್ ವಾಸ್ ಜೀವ, ಕಾಲ್ಡ್ ಪ್ರಸನ್ನ, ಹೂ ಈಸ್ ಇವನ್ ಟುಡೇ ವರ್ಕಿಂಗ್ ಇನ್ ಫೈನಲ್ ಕಟ್ ಪ್ರೊಡಕ್ಷನ್ ಆಸ್ ಎ ಕ್ಯಾಮ್ರಾಮ್ಯಾನ್. ಸೊ ಅವರು ಅಲ್ಲಿದ್ರು, ಅವ್ರು ನನ್ನನ್ನು ನೋಡಿದ್ರು. ಸೊ ಅವ್ರು ನೋಡಿದ ತಕ್ಷಣ ನನಗೆ ಹೇಳಿದ್ರು, ಮೇಡಮ್ ನೀವು ನೋಡಕ್ ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾತನಾಡ್ತಾ ಇದ್ದೀರಾ, ಯಾಕೆ ನೀವು ಸೀರಿಯಲ್ಸ್ ಮೂವೀಸ್ ಎಲ್ಲ ಟ್ರೈ ಮಾಡಬಾರ್ದು ಅಂತಂದ್ರು. ಐ ವಾಸ್ ಶಾಕ್ ಆಕ್ಚುಲಿ. ನಾನು ಅಂದೆ, ನನಗೆ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಆಗಲ್ಲ ಅಂತಂದೆ. ಆಮೇಲೆ ಅವ್ರು ಹೇಳಿದ್ರು, ಟ್ರೈ ಮಾಡಿ ಮೇಡಮ್, ಯಾಕಂದ್ರೆ ನೀವು ಚೆನ್ನಾಗಿ ಮಾತನಾಡ್ತಾ ಇದ್ದೀರಾ. ಬಟ್ ನಾನು ಹೇಳ್ದೆ ಇಲ್ಲ, ಬಿಕಾಸ್ ಕನ್ನಡ ನನಗೆ ಅಷ್ಟು ಸುಲಲಿತವಾಗಿ ಬರಲ್ಲ. ಬಿಕಾಸ್ ಆಕ್ಟಿಂಗ್ ಇಸ್ ವೆರಿ ಡಿಫ್ರೆಂಟ್ ಅಲ್ಲ. ನಾನು ಆಕ್ಚುಲಿ ಮರಾಠಿ, ವಾಟ್ ವಿ ಸ್ಪೀಕ್ ಅಟ್ ಹೋಮ್, ಅವರ್ ಮದರ್ ಟಂಗ್ ಮರಾಠಿ. ಸೊ ಆತರ ಇರ್ಬೇಕಾದ್ರೆ ಹೇಗೆ ಅಂತ ಅನ್ನಿಸ್ತು. ಸೊ ಅವರು ಅದೆಲ್ಲ ನೀವು ಹೇಳ್ಬೇಡಿ, ಇವಾಗ ನೀವು ಚೆನ್ನಾಗಿ ಮಾತನಾಡ್ತಾ ಇದ್ದೀರಿ, ಮತ್ತೆ ಅದನ್ನೇ ಹೇಳಿದ್ರು. ಸರಿ, ಐ ಆಸ್ಕ್ ಮೈ ಹಸ್ಬೆಂಡ್. ಬಟ್ ನನಗೆ ಇಷ್ಟ ಇತ್ತು ಇನ್ ಒನ್ ವೇ, ಬಿಕಾಸ್ ನನಗೆ ಚಿಕ್ಕ ವಯಸ್ಸಿಂದ ಡಾನ್ಸು ಅದು ಇದು ಅಂದ್ರೆ ತುಂಬಾ ಇಷ್ಟ. ನನಗೆ ತುಂಬಾ ಇಷ್ಟ ನನಗೆ ಡಾನ್ಸ್ ಅಂದ್ರೆ. ಸೊ ಐ ಆಸ್ಕ್ ಮೈ ಹಸ್ಬೆಂಡ್. ಆಕ್ಚುಲಿ ಅವತ್ತು ನಮ್ಮ ಹಸ್ಬೆಂಡ್ ಕೂಡ ನನ್ನ ಜೊತೆಲಿದ್ರು. ಅವ್ರಿರುವಾಗ್ಲೇ ಅವ್ರು ಕೇಳಿದ್ರು ಆಕ್ಚುಲಿ. ಸೊ ನಮ್ಮ ಹಸ್ಬೆಂಡ್ ಅವ್ರು ಒಂದ್ ಮಾತು ಹೇಳಿಲ್ಲ, ನಿನಗೆ ಇಂಟ್ರೆಸ್ಟ್ ಇದ್ರೆ ನೀನ್ ಮಾಡು ಅಂದ್ರು. ಒಂದು ಚೂರು ಅವರು ಬೇಡ ಅಂತ ಹೇಳಲೇ ಇಲ್ಲ. ನೀನ್ ಮಾಡು, ನಿನಗೆ ಇಂಟ್ರೆಸ್ಟ್ ಇದ್ರೆ ನೀನ್ ಮುನ್ನುಗ್ಗು ಅಂದ್ರು. ಸೊ ಈ ಒಂದು ಬಣ್ಣದ ಜಗತ್ತಿಗೆ ಕಾಲಿಟ್ಟ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಕಷ್ಟ ಅಂತ ಅನಿಸ್ತಾ, ಯಾಕಾದ್ರೂ ಬಂದಪ್ಪ ಇಲ್ಲಿ ಏನೋ ಒಂಥರ ಕಷ್ಟ ಆಗ್ತಾ ಇದೆ, ನಂಗೆ ಆಕ್ಟ್ ಮಾಡಕ್ ಆಗ್ತಿಲ್ಲ,
ನೀವು ಹೇಳ್ದಂಗೆ ನನ್ನ ಕನ್ನಡ ಪ್ರಾಬ್ಲಮ್ ಇತ್ತು ಅಂತ, ಎಲ್ಲಾದ್ರೂ ಒಂದ್ ಕಡೆ ಕಷ್ಟ ಅಂತ ಅನಿಸ್ತಾ ಬಂದಾದ್ಮೇಲೆ? ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ನನಗೆ ಈ ತರ ಅನ್ನಿಸ್ತು ಆಕ್ಚುಲಿ. ಬಿಕಾಸ್ ಸ್ಟಾರ್ಟಿಂಗ್ ನನಗೆ ಅನ್ಸಿರ್ಲಿಲ್ಲ. ಬಿಕಾಸ್ ನಮ್ಗೆ ಅವಾಗೆಲ್ಲ ನಾವು ಮಾಡ್ತಾ ಇದ್ದಿದ್ದೆಲ್ಲ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್. ಬಿಕಾಸ್ ಇಟ್ ವಾಸ್ ಅ ನರ್ಸರಿ, ಪ್ರೀ ನರ್ಸರಿ ನಾನು ಎಂಟರ್ ಆಗಿದ್ದು. ಸೊ ಎಲ್ಲೋ ಒಂದು ಲೈನ್ಸ್ ಹೇಳಿಸ್ತಾರೆ, ಈ ತರ ಅಂತ ಇದು ಮಾಡಿಸ್ತಾರೆ ಅಷ್ಟೇ. ಬಟ್ ಹೋಗ್ತಾ 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 ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಜಾಸ್ತಿ ಆಗ್ತಾ ಹೋದಾಗ ನಮ್ಗೆ ಕೊಡುವಂತ ಡೈಲಾಗ್ ಶೀಟ್ಸ್, ಆ ಸೀನ್ಸ್ ನಾವು ಮಾಡಬೇಕು, ಅದನ್ನ ಇನ್ವಾಲ್ವೇಷನ್ ತಗೋಬೇಕು ಅಂದ್ರೆ ಸ್ವಲ್ಪ ನನಗೆ ಕಷ್ಟ ಆಗೋಕೆ ಸ್ಟಾರ್ಟ್ ಆಯ್ತು ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ. ಬಟ್ ಯಾಕೆ ಕಷ್ಟ ಆಯ್ತು ಅಂದ್ರೆ ಅದು ನಮ್ಗೆ ಕನ್ನಡ ಅಷ್ಟು ನೀಟಾಗಿ ನಮಗ್ ಬರ್ಬೇಕಾಗಿತ್ತು. ನನಗೆ ಕನ್ನಡ ಬರುತ್ತೆ, ಹಿಂದೆನೂ ಬರ್ತಾ ಇತ್ತು, ಇವತ್ತು ಬರುತ್ತೆ, ಇರೋವರ್ಗುನು ಇರುತ್ತೆ. ಅದು ಇಟ್ ವಿಲ್ ನಾಟ್ ಡೈ, ಇಟ್ ವಿಲ್ ನಾಟ್ ಗೋ, ಬಿಕಾಸ್ ಐ ಲವ್ ಕನ್ನಡ. ಬಟ್ ಏನಂತಂದ್ರೆ ನಮ್ಗೆ ಅಷ್ಟೊಂದು ಸ್ಪಷ್ಟತೆ ಬೇಕಾಗಿತ್ತು. ಕೆಲವು ಕ್ಲಿಷ್ಟಕರವಾದ ಪದಗಳನ್ನ ನಾವು ಉಚ್ಚಾರಣೆ ಮಾಡಿ ಹೇಳ್ಬೇಕಾದ್ರೆ ಸ್ವಲ್ಪ ನಮ್ಗೆ ಕಷ್ಟ ಆಗ್ತಾ ಇತ್ತು. ಸೊ ಫೈನ್. ಬಟ್ ನನಗೆ ಸಿಕ್ಕಿರೋ ಪ್ರತಿಯೊಬ್ರು ಡೈರೆಕ್ಟರ್ ಆಗ್ಲಿ, ಯಾರೇ ಇಲ್ಲಿ ನನಗೆ ತುಂಬಾ ಸಪೋರ್ಟಿವ್ ಆಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕೋ ಆರ್ಟಿಸ್ಟ್ ಸಹ ಆ ಒಂದು ಟೈಮಲ್ಲಿ ನನಗೆ ತುಂಬಾ ಇದು ಮಾಡಿದ್ದಾರೆ. ಅಂಡ್ ಒಮ್ಮೊಮ್ಮೆ ಹೇಳ್ಬೇಕು ಅಂತಂದ್ರೆ ಸೀನ್ಸ್ ಕೈಯಲ್ಲಿ ಬಂದಾಗ ರೆಸ್ಟ್ ರೂಮ್ಗೆ ಹೋದಾಗ್ಲೂ ಸಹ ನಾನು ಅದನ್ನ ಬೈಹಾಟ್ ಮಾಡ್ಕೋತಾ ಇದ್ದೆ. ಬೈಹಾಟ್ ಅಂದ್ರೆ ಅದನ್ನ ತಗೋತಾ ಇದ್ದೆ. ಸವಿತಾ ಅವರ ರೀಲ್ ಬದುಕಿನ ಕತೆ ಹಾಗೇನೆ ಕಷ್ಟಪಟ್ಟಿರುವಂತಹ ದಿನಗಳ ಬಗ್ಗೆ ಅವರು ಹೇಳಿದ್ರು. ಬಟ್ ಇನ್ನು ಅವರ ರಿಯಲ್ ಬದುಕಿನ ಕಥೆ ಬಾಕಿ ಇದೆ. ಬಟ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.